ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ರಾಜ್ಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ, ಪ್ರಾಮಾಣಿಕವಾಗಿದ್ದೇನೆ ಎನ್ನುವ ಚಿಂತನೆ ನಿಮಗಿದ್ರೆ, ನೀವು ನಿಜವಾಗಲೂ ಸತ್ಯದ ಪರ ಇದ್ದೇನೆ ಅನ್ನುವ ಭಾವನೆ ನಿಮಗಿದ್ರೆ, ಸಿದ್ದರಾಮಯ್ಯನವರಿಗೆ ಇದು ಅಧಿಕಾರ ಶಾಶ್ವತ ಅಲ್ಲ. ಕೆ.ಸಿ. ರೆಡ್ಡಿ ಅವರಿಂದ ನಿಮ್ಮ ಹಿಂದಲವರವರೆಗೂ ಅಧಿಕಾರ ಮಾಡಿ ಹೋಗಿದ್ದಾರೆ. ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ, ನೀವೇ ಕೊನೆ ಕೊಂಡಿ. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಕೂಡಲೇ ಈ ಆದೇಶವನ್ನ ಹಿಂದಕ್ಕೆ ಪಡೆದು ಧೈರ್ಯ, ಶಕ್ತಿ, ಸಿದ್ದರಾಮಯ್ಯನವ್ರಿಗೂ ಧೈರ್ಯ ಇದೆ, ಸಿದ್ದರಾಮಯ್ಯನವ್ರಿಗೂ ಶಕ್ತಿ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಈ ಒಂದು ರಾಮನಗರ ಜಿಲ್ಲೆಯನ್ನ ರಾಮನಗರದಲ್ಲೇ ಉಳಿಸಿದ್ದೇನೆ ಅಂತ ಹೇಳುವ ಒಂದು ಶಕ್ತಿ ನೀವು ಮಾಡಿದ್ರೆ, ಇಡೀ ರಾಜ್ಯದ 6 ಕೋಟಿ ಜನ ಸಿದ್ದರಾಮಯ್ಯ ಗಂಡಸು, ಸಿದ್ದರಾಮಯ್ಯ ಶಕ್ತಿವಂತ, ಸಿದ್ದರಾಮಯ್ಯ ಶೂರ, ಸಿದ್ದರಾಮಯ್ಯ ಧೀರ ಅಂತ ಹೇಳ್ತಾರೆ. ಇಲ್ಲದೆ ಆದ್ರೆ ನಿಜವಾಗಲೂ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ ಅಂತೇಳಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ. ಯಾವುದೇ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರೆ ಆಸ್ತಿ ಮೌಲ್ಯ ಹೆಚ್ಚಾಗುತ್ತಿಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ರೆ ಅಂತ ಹೇಳಿ. ನನ್ಗೆ ಅರ್ಥ ಇಲ್ಲ, ನೀವು ಸ್ವಲ್ಪ ಹೇಳಿ. ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಪಾಪ ಯಾವಾಗಲೂ ಅವರು ರಿಯಲ್ ಎಸ್ಟೇಟ್ ಪರ ಇರ್ತಾರೆ ಮತ್ತು ವ್ಯಾಪಾರದ ಪರ ಇರ್ತಾರೆ. ಅವ್ರದೇ ಬೇರೆ, ಅವ್ರ ಚಿಂತನೆ ಬೇರೆ. ನಾನು ಡಿ.ಕೆ. ಶಿವಕುಮಾರ್ ಬಹಳ ನನ್ನ ಪರಿಚಯ, ಅದು ಅವ್ರಿಗೆ ಗೊತ್ತು. ಭಾರಿ ಪರಿಚಯ ಆದ್ರೆ ಭಾರಿ ಪರಿಚಯ. ಇಲ್ಲ, ನಾನು 2.5 ವರ್ಷ ಅವ್ರು ನೋಡಕ್ಕೆ ಹೋಗಿಲ್ಲ. ಎದುರು ಬದ್ರ ಬಂದ್ರು ಅವ್ರು ನನ್ನೇನು ಮಾತಾಡಬಾರ್ದಿಲ್ಲ, ಸುಮ್ಮನೆ ನಕ್ಬಿಟ್ಟು ಹೊಟ್ಟೋಗ್ತಾರೆ. ಗೊತ್ತಾಯ್ತಾ? ಅವರು ಸಿದ್ದರಾಮಯ್ಯನವರು ಬೇರೆ, ಡಿ.ಕೆ. ಶಿವಕುಮಾರ್ ಬೇರೆ. ಸಿದ್ದರಾಮಯ್ಯನ ಚಿಂತನೆಗಳೇ ಬೇರೆ, ಶಿವಕುಮಾರ್ ಚಿಂತನೆಗಳೇ. ಡಿ.ಕೆ. ಶಿವಕುಮಾರ್ ರಿಯಲ್ ಎಸ್ಟೇಟ್ ಪರ ಅಂತ ಇದ್ದೀರಾ? ಡಿ.ಕೆ. ಶಿವಕುಮಾರ್ ರಿಯಲ್ ಎಸ್ಟೇಟ್ ಪರ ಅಂತ ಇದ್ದೀರಾ ನೀವು? ಪರ ಅಂತ ಹೇಳೋದಲ್ಲ, ರಿಯಲ್ ಎಸ್ಟೇಟ್ ಚಿಂತನೆ ಅಂತ. ಪರ ಅಲ್ಲ, ರಿಯಲ್ ಎಸ್ಟೇಟ್ ಚಿಂತನೆ. ಆಯ್ತು, ಆಯ್ತಾ? ಹೇಳ್ತೀನಿ. ಎಸ್ ಕರೆಕ್ಟ್, ಬಂದೆ. ಅದರಿಂದ ಇದು ಶಿವಕುಮಾರ್ ಅವ್ರಿಗೂ ನಾನು ಮನವಿ ಮಾಡ್ತೀನಿ, ಇದನ್ನ ನೀವು ಸವಾಲಾಗಿ ತಗೊಳ್ಬೇಡಿ, ರಾಜಕೀಯವಾಗಿ ತಗೊಳ್ಬೇಡಿ. ರಾಮನಗರ ಹನುಮಂತಯ್ಯನವರಿಗೆ ಅಪಮಾನ ಮಾಡ್ದಂಗೆ ಆಗುತ್ತೆ. ಖಂಡಿತ ನೀವು ಇದನ್ನ ಬಿಡಬೇಕು. ಇದ್ರ ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ರೈತರ ಜಮೀನು ಎಲ್ಲ ಹೊರಟೋಗುತ್ತೆ. ರೈತರು ಭದ್ರವಾಗಿರ್ಬೇಕು, ರೈತರು ಎಲ್ಲೂ ಜಮೀನು ಕೊಡಬಾರ್ದು. ಇದು ತೀವ್ರವಾಗಿರ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಸ್ಯಾಂಡಲ್ ಸೋಪ್ ಇದು ಕರ್ನಾಟಕದಲ್ಲಿ ಉಳಿದಿರುವ ಸರ್ಕಾರದ ಒಂದೇ ಒಂದು ಅಂಗಡಿ, ಸ್ಯಾಂಡಲ್ ಸೋಪ್. ಮೈಸೂರು ಲ್ಯಾಂಪ್ ಮುಚ್ಚಿದ್ರು, NGF ಮುಚ್ಚಿದ್ರು, ಭದ್ರಾವತಿ ಮುಚ್ಚಿದ್ರು, HMT ಮುಚ್ಚಿದ್ರು. ಇದೆಲ್ಲ ಮುಚ್ತಾ ಇದ್ದಾರೆ. ಇದು ಲಾಭದಾಯಕವಾಗಿ ಇಡೀ ರಾಜ್ಯಕ್ಕೆ ಸುಗಂಧಮಯವಾಗಿ ಘಮಘಮ ಅಂತೇಳಿ ಇಡೀ ರಾಜ್ಯಕ್ಕೆ ಗಂಧದ ಸುವಾಸನೆ ನೀಡ್ತಾ ಇದೆ. ಇದಕ್ಕೆ ರಾಯಭಾರಿ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಕನ್ನಡದವರು ಬೇಕಾಗಿಲ್ಲ, ತಮಿಳರು ಬೇಕಾಗಿಲ್ಲ, ತೆಲುಗು ಬೇಕಾಗಿಲ್ಲ. ಅದರ ಹೆಸರೇ ದೊಡ್ಡ ರಾಯಭಾರಿ. ಸ್ಯಾಂಡಲ್ ಸೋಪ್, ಗಂಧದ ಕಾರ್ಖಾನೆ. ಗಂಧ ಮೈಸೂರು ಗಂಧ ಇದು ಪ್ರಪಂಚದಲ್ಲೇ ಇತಿಹಾಸ ಇರ್ತಕ್ಕಂಥದ್ದು. ಏನೂ ಮಾಡಬೇಡಿ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ಪಾಟೀಲ್ ಅವರೇ, ಇಡೀ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಪ್ರತಿದಿನ ಸ್ಯಾಂಡಲ್ ಸೋಪ್ನಲ್ಲಿ ಸ್ನಾನ ಮಾಡಿ, ಶಾಸಕರು ಸ್ಯಾಂಡಲ್ ಸೋಪ್ನಲ್ಲಿ
ಸ್ನಾನ ಮಾಡಿ, ಪಾರ್ಲಿಮೆಂಟ್ ಸದಸ್ಯರು ಸ್ಯಾಂಡಲ್ ಸೋಪ್ನಲ್ಲಿ ಸ್ನಾನ ಮಾಡಿ, ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಸ್ಯಾಂಡಲ್ ಸೋಪ್ನಿಂದ ಸ್ನಾನ ಮಾಡಿ. ಇದೊಂದೇ ರಾಯಭಾರಿ ಘಮ 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 ಅಂದು ಒಂದಕ್ಕೆ ಡಬಲ್ ಮುಖ್ಯಮಂತ್ರಿ ಸ್ಯಾಂಡಲ್ ಸೋಪ್ ತಗೊಳ್ರಿ, ಉಪಮುಖ್ಯಮಂತ್ರಿ ಸ್ಯಾಂಡಲ್ ಸೋಪ್ ತಗೊಳ್ಳಿ, ಮಂತ್ರಿಗಳು ಸ್ಯಾಂಡಲ್ ಸೋಪ್ ತಗೊಳ್ಳಿ. ಉಚ್ಚ ಬಟ್ಟೆ ಸ್ಯಾಂಡಲ್ ಸೋಪ್ ಮಾರುತ್ತೆ. ಆದ್ರಿಂದ ಅದ್ಯಾರೋ ಹೆಸರಮ್ಮ ಸಮನನು ಬೇಡ, ಸುಮ್ಮನೂ ಬೇಡ, ಗಂಭೀರವಾಗಿ ನೀವು ಮೈಸೂರು ಸ್ಯಾಂಡಲ್ ನ ಉಜ್ಜೋದ್ ಕಲ್ತ್ಕೊಳ್ಳಿ. ಸಿದ್ದರಾಮಯ್ಯವರೇ, ನಿಜವಾಗ್ಲೂ ಮೈಸೂರು ಸ್ಯಾಂಡಲ್ ಸೋಪ್ ನ ಉಜ್ಲೇಬೇಕು. ಹೇಳಿ ಸರ್. ಕೆಲವು ಕನ್ನಡ ಪರ ಸಂಘಟನೆಯವರು ಸರ್ ಕನ್ನಡಿಗರನ್ನ ರಾಯಭಾರಿಯಾಗಿ ಮಾಡ್ಕೊಬೇಕು ಅಂತ ಹೇಳಿ ಬೆಂಗಳೂರಲ್ಲೆಲ್ಲ ಹೋರಾಟ ಮಾಡಿದ್ದಾರೆ ಸರ್. ಇಲ್ಲ, ನಾನು ಸಂಘಟನೆಯವ್ರ ಬಗ್ಗೆ ನಾನು ಬಹಳ ಗೌರವ ಇದೆ. ಯಾರು ರಾಯಭಾರಿ ಆಗೋದು ಬೇಡ, ಅದೇ ದೊಡ್ಡ ರಾಯಭಾರಿ. MP ಪಾಟೀಲ್ ಹೇಳಿದ್ದಾರೆ ಸರ್, ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ ಒಪ್ಕೊಂಡಿಲ್ಲ, ಹೀಗಾಗಿ ತಮ್ಮಣ್ಣ ಭಾಟಿ ಅವ್ರನ್ನ ನೇಮಕ ಮಾಡ್ಕೊಂಡು 6 ಕೋಟಿ ಹಣವನ್ನು ಕೊಟ್ಟಿರುವಂತದ್ದು ಸರ್. ಹೌದು, ಈಗ ಆ ಎಮ್ಮನಿಗೆ 6.5 ಕೋಟಿ ಕೊಡ್ತಾ ಇದ್ದಾರೆ. 6.5 ಕೋಟಿ. ಇದ್ರ ಹಿಂದೆ ದೊಡ್ಡ ರಾಜಕೀಯ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ರಾಜಕೀಯ ಸರ್? ಅದನ್ನ ನೀವು ಅದೇನು ಅಂತ ತೀರ್ಮಾನ ತಗೊಳ್ಬೇಕು, ಏನಿದೆ ಅಂತ. 6.5 ಕೋಟಿ ಕೊಡ್ಬೇಕಾದ್ರೆ ನೀವು ನಾಳೆ ಇದೇ ರೀತಿ 6 ಕೋಟಿ ಸಿಕ್ತವ್ರೆಲ್ಲ ಕೊಡ್ತಾ ಹೋದ್ರೆ ನೀವು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಮುಚ್ತೀರಿ. ಕಾರ್ಖಾನೆ ಮುಚ್ಚೋದಾದ್ರೆ ನೀವು ಅವ್ರಿವ್ರಿಗೆ ಹಣ ಕೊಡಿ, ಯಾರಿಗೂ ಒಂದ್ ಬಿಡಿಗಾಸು ಕೊಡಬೇಡಿ. ನಾವಂತೂ ಸ್ಯಾಂಡಲ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.